ನಮಸ್ಕಾರ ಸ್ಪರ್ಧಾರ್ಥಿಗಳೇ. ಇದು ಕೇವಲ ಒಂದು ಕ್ಲಾಸ್ ಅಲ್ಲ, ನಿಮ್ಮ ಪರೀಕ್ಷಾ ತಯಾರಿಯ ದಿಕ್ಕನ್ನೇ ಬದಲಾಯಿಸುವಂತಹ ಕರೆಂಟ್ ಅಫೇರ್ಸ್ ಮಾಸ್ಟರ್ ಕ್ಲಾಸ್. ಕನ್ಸಿಸ್ಟೆನ್ಸಿ ಇದ್ರೆ ಖಂಡಿತ ಸಕ್ಸಸ್ ಸಿಗುತ್ತೆ. ಇವತ್ತಿನ ದಿನಾಂಕ ಮೇ 16, 2026. ಬನ್ನಿ ಇವತ್ತಿನ ಪ್ರಮುಖ ವಿದ್ಯಮಾನಗಳನ್ನ ಶುರು ಮಾಡೋಣ. It always seems impossible until it's done. ನೆಲ್ಸನ್ ಮಂಡೇಲಾ ಅವರ ಈ ಅದ್ಭುತವಾದ ಮಾತು ಕೆಪಿಎಸ್ಸಿ ಮತ್ತು ಯುಪಿಎಸ್ಸಿ ತಯಾರಿ ನಡೆಸ್ತಿರುವ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಮೋಟಿವೇಶನ್. ಎಷ್ಟೇ ದೊಡ್ಡ ಸಿಲೆಬಸ್ ಇದ್ರೂ ಕಾನ್ಸೆಪ್ಟ್ ಕ್ಲಾರಿಟಿ ಇದ್ರೆ ಎಲ್ಲವೂ ಸಾಧ್ಯ. ಇದನ್ನ ಒಂದು ಇಂಟರಾಕ್ಟಿವ್ ಮೆಂಟರ್ಶಿಪ್ ಸೆಷನ್ ತರ ತಗೊಳ್ಳಿ. ಓಕೆ, ಲೆಟ್ಸ್ ಡೈವ್ ಇನ್ ಟು ದಿಸ್. ಇವತ್ತು ನಾವು ಕವರ್ ಮಾಡ್ತಿರೋ 5 ಪ್ರಮುಖ ಟಾಪಿಕ್ಸ್ ಇವೆ: ಗವರ್ನೆನ್ಸ್ ಆ್ಯಂಡ್ ಗ್ಲೋಬಲ್ ಅಫೇರ್ಸ್, ಸೈನ್ಸ್, ಟೆಕ್ ಆ್ಯಂಡ್ ಡಿಫೆನ್ಸ್, ಕರ್ನಾಟಕ ಸ್ಟೇಟ್ ಅಪ್ಡೇಟ್ಸ್, ಇಕಾನಮಿ ಆ್ಯಂಡ್ ಎನ್ವೈರ್ಮೆಂಟ್ ಮತ್ತೆ ಇಂಪಾರ್ಟೆಂಟ್ ಡೇಸ್. ಸಂಪೂರ್ಣ ಸಿಲೆಬಸ್ ಕವರ್ ಮಾಡಕ್ಕೆ ಇದನ್ನ ಕಾನ್ಸೆಪ್ಟ್ ವೈಸ್ ಕ್ಲಸ್ಟರ್ ಮಾಡಿದಿವಿ. ಸೆಕ್ಷನ್ 1, ಗವರ್ನೆನ್ಸ್ ಆ್ಯಂಡ್ ಗ್ಲೋಬಲ್ ಅಫೇರ್ಸ್. ಇಲ್ಲಿ ನಾವು ನೀತಿಗಳು, ನಾಯಕರು ಮತ್ತೆ ಜಿಯೋಪಾಲಿಟಿಕ್ಸ್ ಬಗ್ಗೆ ನೋಡ್ತೀವಿ. ಇತ್ತೀಚೆಗೆ ಯಾವೆಲ್ಲ ಪ್ರಮುಖ ರಾಜಕೀಯ ಬದಲಾವಣೆಗಳಾದವು ಅಂತ ಸ್ವಲ್ಪ ನೆನಪು ಮಾಡ್ಕೊಳ್ಳಿ ನೋಡೋಣ. ಈ ಡೇಟ್ಸ್ ನೆನ್ಪಿಟ್ಕೊಳ್ಳೋಕೆ ಒಂದು ಸಿಂಪಲ್ ಟ್ರಿಕ್ ಇದೆ. ಮೇ 9, 10, 12 ಮತ್ತೆ 14 ವೆಸ್ಟ್ ಬೆಂಗಾಲ್ನಲ್ಲಿ ಸುವೇಂದು ಅಧಿಕಾರಿ, ತಮಿಳುನಾಡಿನಲ್ಲಿ ಸಿ ಜೋಸೆಫ್ ವಿಜಯ್, ಅಸ್ಸಾಂನಲ್ಲಿ ಹಿಮಂತಾ ಬಿಸ್ವ ಸರ್ಮಾ ಮತ್ತೆ ಕೇರಳದಲ್ಲಿ ವಿ.ಡಿ. ಸತೀಶನ್ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಹಾಗೆ ಪುಡುಚೇರಿಯಲ್ಲಿ ಎನ್. ರಂಗಸ್ವಾಮಿ ಅಧಿಕಾರಕ್ಕೆ ಬಂದಿದ್ದಾರೆ. ಮತ್ತೆ ವೆಸ್ಟ್ ಬೆಂಗಾಲ್ನ ಹೊಸ ಸ್ಪೀಕರ್ ಆಗಿ ರಥೀಂದ್ರ ಬೋಸ್ ಆಯ್ಕೆಯಾಗಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯುಗಾಂಡದ 81 ಇಯರ್ ಓಲ್ಡ್ ಪ್ರೆಸಿಡೆಂಟ್ ಯೋವೇರಿ ಮ್ಯೂಸಿವೆನಿ ತಮ್ಮ 7th ಟರ್ಮ್ಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಜೊತೆಗೆ ಮಣಿಪುರದ ತಾಡು ಟ್ರೈಬ್ ಕೂಡ ನ್ಯೂಸ್ನಲ್ಲಿದೆ. ಇದನ್ನ ಎಕ್ಸಾಮ್ ದೃಷ್ಟಿಯಿಂದ ಪಕ್ಕಾ ನೆನ್ಪಿಟ್ಕೊಳ್ಳಿ. ಈಗ ಒಂದು ಗೇಮ್ ಚೇಂಜರ್ ಆಕ್ಟ್ ಬಗ್ಗೆ ಮಾತಾಡೋಣ. ವಿಕಸಿತ್ ಭಾರತ್ ಗ್ರಾಮೀಣ್ ಆಕ್ಟ್ ಅಂದ್ರೆ VBG-RAM-G. ಇದು ಹಳೆಯ MGNREG ಆಕ್ಟ್ ಅನ್ನ ರೀಪ್ಲೇಸ್ ಮಾಡ್ತಿದೆ. ಇಲ್ಲಿ ಗ್ಯಾರಂಟಿಡ್ ಗ್ರಾಮೀಣ ಉದ್ಯೋಗವನ್ನ 100 ಡೇಸಿಂದ 125 ಡೇಸ್ಗೆ ಹೆಚ್ಚಿಸಲಾಗಿದೆ. ಇದು ಜಾರಿಗೆ ಬರೋದು ಜುಲೈ 1, 2026ರಿಂದ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಬರೀ ಉದ್ಯೋಗ ಅಲ್ಲ, ಬುಡಕಟ್ಟು ಪ್ರದೇಶಗಳಲ್ಲಿ ಕೇಂದ್ರದ ಯೋಜನೆಗಳನ್ನ 100ಕ್ಕೆ 100 ತಲುಪಿಸೋಕೆ ವಿಕಸಿತ್ ಭಾರತ್ ಸಂಕಲ್ಪ ಯಾತ್ರಾ 2.0 ಕೂಡ ಶುರುವಾಗಿದೆ. ಹಾಗೆ ಆಡಳಿತಾತ್ಮಕ ಡಿರೆಗ್ಯುಲೇಷನ್ ಮಾಡಿರೋ ಮೊದಲ ರಾಜ್ಯ ತ್ರಿಪುರಾ ಅನ್ನೋದು ನಿಮ್ಗೆ ಗೊತ್ತಿರಲಿ. ಎಕ್ಸಾಮಲ್ಲಿ MCQ ಸಾಲ್ವ್ ಮಾಡುವಾಗ ಎಲಿಮಿನೇಷನ್ ಟೆಕ್ನಿಕ್ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ಕೇಳಿ. ಆಪ್ಷನ್ಸಲ್ಲಿ 100 ಡೇಸ್ ಇದ್ರೆ ಅದು ಹಳೆಯ ಆಕ್ಟ್, 125 ಡೇಸ್ ಇದ್ರೆ ಅದು ಹೊಸದು ಅಂತ ಕಣ್ಣು ಮುಚ್ಕೊಂಡು ಟಿಕ್ ಮಾಡಿ. ಇದೇ ಥರ ಪರ್ಫಾರ್ಮೆನ್ಸ್ ಲಿಂಕ್ಡ್ ಗವರ್ನೆನ್ಸ್ ಬಗ್ಗೆ ಡೋಪ್ಟಿಕ್ ಕೆಪಾಸಿಟಿ ಬಿಲ್ಡಿಂಗ್ ಸಮ್ಮಿಟ್ ಅಲ್ಲಿ ಚರ್ಚೆ ಆಗಿದೆ. ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಆನ್ಸರ್ ಮಾಡೋದು ತುಂಬಾ ಈಸಿ. ಈಗ ನಿಮ್ಗೊಂದು ಪ್ರಶ್ನೆ. ಇಂಡಿಯಾ ಅಧ್ಯಕ್ಷತೆ ವಹಿಸಿದ್ದ 2026 ಬ್ರಿಕ್ಸ್ ಫಾರಿನ್ ಮಿನಿಸ್ಟರ್ಸ್ ಮೀಟಿಂಗ್ನ ಮೇನ್ ಥೀಮ್ ಏನಾಗಿತ್ತು? ಆನ್ಸರ್ ಗೆಸ್ ಮಾಡಿ. ಕರೆಕ್ಟ್ ಆನ್ಸರ್ ಬ್ರಿಕ್ಸ್ at 20. ಆಪ್ಷನ್ಸಲ್ಲಿ ಕನ್ಫ್ಯೂಸ್ ಮಾಡೋಕೆ ಬೇರೆ ಬೇರೆ ಕೊಡ್ತಾರೆ, ಬಟ್ ನೀವು ಕನ್ಫ್ಯೂಸ್ ಆಗಬೇಡಿ. ಇನ್ನು ನ್ಯೂಟ್ರಲ್ ಆಗಿ ಫ್ಯಾಕ್ಟ್ಸ್ ನೋಡೋದಾದ್ರೆ ಮಧ್ಯಪ್ರದೇಶ್ ಹೈಕೋರ್ಟ್ ಭೋಜಶಾಲಾ ಕಾಂಪ್ಲೆಕ್ಸ್ ಬಗ್ಗೆ ಒಂದು ಇಂಪಾರ್ಟೆಂಟ್ ರೂಲಿಂಗ್ ಕೊಟ್ಟಿದೆ. ಹಾಗೆ ಆಸ್ಟ್ರೇಲಿಯಾ ನ್ಯಾಷನಲ್ ಸೋಷಲಿಸ್ಟ್ ನೆಟ್ವರ್ಕ್ ಅನ್ನೋ ನಿಯೋ ನ್ಯಾಜಿ ಗುಂಪನ್ನ ಬ್ಯಾನ್ ಮಾಡಿದೆ. ಸೆಕ್ಷನ್ 2, ಸೈನ್ಸ್, ಟೆಕ್ ಆ್ಯಂಡ್ ಡಿಫೆನ್ಸ್. Now what's really interesting about this slide is India ಒಮ್ಮೆಗೆ ಅತ್ತ ಡೀಪ್ ಸ್ಪೇಸ್, ಇತ್ತ ಡೀಪ್ ಓಷನ್ ಎರಡರಲ್ಲೂ ಹೇಗೆ ಮೈಲ್ಗಲ್ ಸಾಧಿಸ್ತಿದೆ ಅಂತ. ಲೆಟ್ಸ್ ಚೆಕ್ ಇಟ್ ಔಟ್. ಇಲ್ಲಿ ಮೆಕ್ಯಾನಿಕ್ಸ್ ಕಂಪೇರ್ ಮಾಡಿ. ಆಳ ಸಮುದ್ರದ ಅಧ್ಯಯನಕ್ಕೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಡೀಪ್ ಓಷನ್ ಮಿಷನ್ ಅಡಿಯಲ್ಲಿ ಮತ್ಸ್ಯ 6000 ಸಬ್ಮರ್ಸಿಬಲ್ ಅನ್ನ ಲಾಂಚ್ ಮಾಡಿದೆ. ಅದೇ ಟೈಮಲ್ಲಿ ಬಾಹ್ಯಾಕಾಶದಲ್ಲಿ ಇಸ್ರೋ ಗಗನ್ಯಾನ್ 3ಗಾಗಿ C-20 ಕ್ರಯೋಜುಮಿಕ್ ಎಂಜಿನ್ ಅನ್ನ ಯಶಸ್ವಿಯಾಗಿ ಟೆಸ್ಟ್ ಮಾಡಿದೆ. ಇದಲ್ಲದೆ ಟೆಕ್ನಾಲಜಿಯಲ್ಲಿ ಆಯುಷ್ ಸೇವೆಗಳ ಭಾಷಾಂತರಕ್ಕೆ ಭಾಷಿನಿ AI ಟೂಲ್, IP ಡೆವಲಪ್ಮೆಂಟ್ಗೆ ಮೀಟಿನ IP ಕ್ಯಾಟಲಿಸ್ಟ್ ಮತ್ತೆ ಹೆಲ್ತ್ ಕೇರ್ಗೆ ಹೀಲ್ ಇನ್ ಇಂಡಿಯಾ 2.0 ಕೂಡ ನ್ಯೂಸ್ನಲ್ಲಿದೆ. ಡಿಫೆನ್ಸಿಂದ ಒಂದು ಎಕ್ಸ್ಪೆಕ್ಟೆಡ್ MCQ ನೋಡೋಣ. DRDOನ ಹೊಸ ಟಾರಾ ಸಿಸ್ಟಮ್ನ ಮೇನ್ ಕೆಲಸ ಏನು? ಆಪ್ಷನಲ್ಲಿ ಡ್ರೋನ್ ಅಂತ ಇದ್ರೆ ಎಲಿಮಿನೇಟ್ ಮಾಡಿ. ಟಾರಾ ಅಂದ್ರೆ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್. ಇದು ಭಾರತದ ಮೊದಲ ಇಂಡಿಜಿನಿಯಸ್ ಗ್ಲೈಡ್ ವೆಪನ್. ಇದೇ ಥರ AIನ ಯೂಸ್ ಮಾಡಿಕೊಂಡು RBI ಮತ್ತೆ I4C ವಂಚನೆ ಮಾಡೋ ಮ್ಯೂಲ್ ಅಕೌಂಟ್ಸ್ನ ಪತ್ತೆ ಹಚ್ಚುತ್ತಿದ್ದಾರೆ. ಸೆಕ್ಷನ್ 3, ಕರ್ನಾಟಕ ಸ್ಟೇಟ್ ಸ್ಪೆಸಿಫಿಕ್ ಅಪ್ಡೇಟ್ಸ್. ನಮ್ KPSC ಆಸ್ಪಿರೆಂಟ್ಸ್ಗೆ ಇದು ಬಹಳ ಮುಖ್ಯವಾದ ವಿಭಾಗ. ರಾಜ್ಯದ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಹೆಲ್ತ್ ಪಾಲಿಸಿಗಳ ಬಗ್ಗೆ ನೋಡೋಣ. ಇಲ್ಲಿ ಎಕನಾಮಿಕ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಹಳೆ ಕರ್ನಾಟಕ ಮಧ್ಯನೀತಿ ಬಲ್ಕ್ ಲೀಟರ್ ಮೇಲೆ ಡಿಪೆಂಡ್ ಆಗಿತ್ತು. ಆದರೆ ಹೊಸ ಪಾಲಿಸಿ ಪರ್ಸೆಂಟೇಜ್ ಆಫ್ ಆಲ್ಕೋಹಾಲ್ ಮೇಲೆ ನಿಂತಿದೆ. ಇದರಿಂದ ಏನಾಗತ್ತೆ? ಪ್ರೀಮಿಯಂ ಡ್ರಾಪ್ಸ್ ಬೆಲೆ 20% ಕಡಿಮೆ ಆಗುತ್ತೆ, ಆದರೆ IML ರೇಟ್ 20ಇಂದ 30% ರೇಸ್ ಆಗುತ್ತೆ. ಇಂಟರ್ವ್ಯೂಗಳಲ್ಲಿ ಪಾಲಿಸಿ ಟ್ರೆಂಡ್ಸ್ ಬಗ್ಗೆ ಕೇಳಿದಾಗ ಈ ಎಕನಾಮಿಕ್ ಶಿಫ್ಟ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಸ್ಟ್ಯಾಟಿಕ್ ಸಿಲೆಬಸ್ಗೆ ಇದನ್ನ ಲಿಂಕ್ ಮಾಡ್ಕೊಳ್ಳಿ.
PM E-ಡ್ರೈವ್ ಅಡಿಯಲ್ಲಿ ಕರ್ನಾಟಕದಲ್ಲಿ 1243 ಹೊಸ EV ಚಾರ್ಜಿಂಗ್ ಸ್ಟೇಷನ್ಗಳಿಗೆ ಅಪ್ರೂವಲ್ ಸಿಕ್ಕಿದೆ. ಇನ್ನು ಹೆಲ್ತ್ ವಿಚಾರಕ್ಕೆ ಬಂದರೆ ಹುಷಾರ್, ನ್ಯಾಗ್ಲೇರಿಯಾ ಫೌಲರಿ ಅಂದರೆ ಬ್ರೈನ್ ಈಟಿಂಗ್ ಅಮೀಬಾ ಬಗ್ಗೆ ಹೆಲ್ತ್ ಅಡ್ವೈಸರಿ ರಿಲೀಸ್ ಆಗಿದೆ. ಜೊತೆಗೆ ಕಾಂಗೋದ DRCಯಲ್ಲಿ ಮತ್ತೆ ಇಬೋಲಾ ಔಟ್ಬ್ರೇಕ್ ಆಗಿದೆ ಅಂತ ಆಫ್ರಿಕಾ CDC ಕನ್ಫರ್ಮ್ ಮಾಡಿದೆ. ಬಯಾಲಜಿ ಪಾಯಿಂಟ್ ಆಫ್ ವ್ಯೂ ಇಂದ ಇದನ್ನು ನೋಟ್ ಮಾಡ್ಕೊಳ್ಳಿ. ಪ್ರತಿದಿನದ ಎಲ್ಲಾ ಪ್ರಚಲಿತ ವಿದ್ಯಮಾನಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ತಿಳಿಯಲು ನಮ್ಮ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ. ಎಲ್ಲ ವಿಷಯಗಳ ಪಠ್ಯ ಅನುಕ್ರಮಸಾರ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ ನಿಮಗೆ ಬೇಕಾದ ಎಲ್ಲ ವಿಡಿಯೋಗಳನ್ನು ನೋಡಬಹುದು. ನಮ್ಮ ವಿಡಿಯೋದಲ್ಲಿರುವ ಎಲ್ಲಾ ಪ್ರಶ್ನೆಗಳನ್ನು ಟೆಸ್ಟ್ ರೂಪದಲ್ಲಿ ಅಟೆಂಡ್ ಮಾಡಲು ಹಾಗೂ ಹಿಂದೆ ನಡೆದ ಸುಮಾರು 300+ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು, ಎಲ್ಲ ವಿಷಯಗಳ ಪಠ್ಯಾನುಕ್ರಮಸಾರ, ಟೆಸ್ಟ್ಗಳನ್ನು, ಸುಮಾರು 30,000+ MCQಗಳನ್ನು ಒಳಗೊಂಡಿವೆ. ಅಟೆಂಡ್ ಮಾಡಿ ನಿಮ್ಮ ಸ್ಕೋರ್ ಬೋರ್ಡ್ ಅನ್ನು ವೀಕ್ಷಿಸಲು ಹಾಗೂ ಇತರೆ ಸ್ಪರ್ಧಾರ್ಥಿಗಳ ಜೊತೆ ಕಂಪೀಟ್ ಮಾಡಿ ನಿಮ್ಮ ರ್ಯಾಂಕ್ ಎಷ್ಟಿದೆ ಎಂದು ಲೀಡರ್ ಬೋರ್ಡ್ನಿಂದ ತಿಳಿದುಕೊಳ್ಳಬಹುದು. ಪ್ಲೇಸ್ಟೋರ್ನಲ್ಲಿ ಸ್ಟಡಿ MCQ ಬೈ HGA ಅಕಾಡೆಮಿ ಆಪ್ನಲ್ಲಿ ನೀವು ಎಲ್ಲ ಟೆಸ್ಟ್ಗಳನ್ನು ಅಟೆಂಡ್ ಮಾಡಬಹುದು. Section 4 Economy and Environment. So, the crucial point is, ನಾವು macroeconomic conceptsನ ಹೇಗೆ ಅರ್ಥ ಮಾಡ್ಕೋತೀವಿ ಅನ್ನೋದು. Let's focus on this. ವಜ್ರದ ವ್ಯಾಪಾರಕ್ಕೆ ಸಂಬಂಧಿಸಿದ ಕಿಂಬರ್ಲಿ ಪ್ರೋಸೆಸ್ 2026 ಮುಂಬೈನಲ್ಲಿ ನಡೆಯಿತು. ಇದರ ಸ್ಟ್ರಕ್ಚರಲ್ ರಿಫಾರ್ಮ್ಸ್ನ 3 C's ನೆನ್ಪಿಟ್ಕೊಳ್ಳಿ: ಕ್ರೆಡಿಬಿಲಿಟಿ, ಕಂಪ್ಲಯನ್ಸ್ ಮತ್ತೆ ಕನ್ಸ್ಯೂಮರ್ ಕಾನ್ಫಿಡೆನ್ಸ್. ರಿಟರ್ನ್ ಎಕ್ಸಾಮ್ಸ್ಗೆ ಈ ನಿಮೋನಿಕ್ನ ಪಕ್ಕಾ ಮೈಂಡಲ್ಲಿ ಲಾಕ್ ಮಾಡ್ಕೊಳ್ಳಿ. 15. ಈ ನಂಬರ್ ಯಾಕೆ ಮುಖ್ಯ ಗೊತ್ತಾ? ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂದರೆ CAD ಅನ್ನ ಕಂಟ್ರೋಲ್ ಮಾಡೋಕೆ ಚಿನ್ನ ಮತ್ತೆ ಬೆಳ್ಳಿಯ ಆಮದು ಸುಂಕವನ್ನ ನೇರವಾಗಿ 15%ಗೆ ಏರಿಸಿದ್ದಾರೆ. ಇದು ಫಾರಿನ್ ಎಕ್ಸ್ಚೇಂಜ್ ಬ್ಯಾಲೆನ್ಸ್ ಮಾಡೋಕೆ ತಗೊಂಡಿರೋ ಸ್ಟೆಪ್. ಇದರ ಜೊತೆಗೆ ಶುಗರ್ ಎಕ್ಸ್ಪೋರ್ಟ್ ಬ್ಯಾನ್, ಸರ್ವಿಸಸ್ ಎಕ್ಸ್ಪೋರ್ಟ್ನಲ್ಲಿ 12% ಗ್ರೋತ್ ಮತ್ತೆ RBIಯಿಂದ ಸರ್ವೋದಯ ಬ್ಯಾಂಕ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿರೋದು ಕೂಡ ಎಕನಾಮಿಕ್ ನ್ಯೂಸ್ನಲ್ಲಿದೆ. ಇಲ್ಲೊಂದು ಕ್ವೆಶ್ಚನ್ ಇದೆ ನೋಡಿ. ಹೊಸದಾಗಿ ಲಾಂಚ್ ಆಗಿರೋ ಭಾರತ್ ಮ್ಯಾರಿಟೈಮ್ ಇನ್ಶೂರೆನ್ಸ್ ಪೂಲ್ ಅಂದರೆ BMIP ಇಂದ ನಮ್ಮ ಎಕಾನಮಿಗೆ ಏನ್ ಲಾಭ? ಗೆಸ್ ಮಾಡಿ. ಕಾನ್ಸೆಪ್ಟ್ ಸಿಂಪಲ್. ಇದು ಪ್ರತಿ ವರ್ಷ ಸುಮಾರು $250 ಮಿಲಿಯನ್ ಫಾರಿನ್ ಎಕ್ಸ್ಚೇಂಜ್ ಅನ್ನ ಉಳಿಸುತ್ತೆ. ಇದರ ಜೊತೆಗೆ ಇಂಡಿಯಾ ಮತ್ತೆ UAE ನಡುವೆ ಎನರ್ಜಿ ಪ್ಯಾಕ್ಟ್ ಕೂಡ ಸೈನ್ ಆಗಿದೆ. ಎನ್ವಿರಾನ್ಮೆಂಟ್ದೊಂದು ರ್ಯಾಪಿಡ್ ಫೈರ್ ರೀಕ್ಯಾಪ್ ಮಾಡೋಣ. ಎಥೆನಾಲ್ಗೆ ಈಗ ಮೇಸ್ ಟಾಪ್ ಫೀಡ್ ಸ್ಟಾಕ್ ಆಗಿದೆ. ಫೀನಿಕ್ಸ್ ಜಿಯೋಸೆಲ್ ಅನ್ನೋದು ರೀಸೈಕಲ್ಡ್ ಪ್ಲಾಸ್ಟಿಕ್ ಟೆಕ್ಸ್ಟೈಲ್. PM ಶ್ರೀ ಅಡಿಯಲ್ಲಿ 2000 ಗ್ರೀನ್ ಸ್ಕೂಲ್ಸ್ ಅಪ್ಗ್ರೇಡ್ ಆಗ್ತಿದೆ. ಜಾರ್ಖಂಡ್ನ ಪಲಾಮುನಲ್ಲಿ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಸೆಂಟರ್ ಬರ್ತಿದೆ. ZSI ಹೊಸ ಸ್ಪೈಡರ್ಸ್ ಮತ್ತೆ ಸಿಕ್ಕಿಂನಲ್ಲಿ ಆಲ್ಪೈನ್ ಪ್ಲಾಂಟ್ ಪತ್ತೆ ಮಾಡಿದೆ. ಹಾಗೆ DMRC ಮೊದಲ ಹೈಡ್ರೋಜನ್ ಬಸ್ ಲಾಂಚ್ ಮಾಡಿದೆ. ಈ ಎಲ್ಲ ಪಾಯಿಂಟ್ಸ್ನ IIT ಬಾಂಬೆಯ CCUS ಲ್ಯಾಬ್, UPಯ ರಿವರ್ ರಿಜುವಿನೇಷನ್ ಮತ್ತೆ ಧಮ್ತರಿ ಡ್ಯಾಮ್ ಪ್ರಾಜೆಕ್ಟ್ ಜೊತೆ ನಿಮ್ಮ ಸ್ಟ್ಯಾಟಿಕ್ ಸಿಲೆಬಸ್ಗೆ ಕನೆಕ್ಟ್ ಮಾಡ್ಕೊಳ್ಳಿ. Section 5 Important Days and Appointments. Let's move to and see how this builds up. ಲಾಸ್ಟ್ ಮಿನಿಟ್ ರಿವಿಷನ್ಗೆ ಈ ಡೇಟ್ಸ್ ಭಾಳ ಇಂಪಾರ್ಟೆಂಟ್. ಈ ಡೇಟ್ಸ್ನ ಫಾಸ್ಟಾಗಿ ರೀಕಾಲ್ ಮಾಡೋಣ. May 12 ನರ್ಸಸ್ ಡೇ, May 15 ಫ್ಯಾಮಿಲೀಸ್ ಡೇ, May 16 ಮ್ಯೂಸಿಯಂ ಡೇ, ಯುನೈಟಿಂಗ್ ಅ ಡಿವೈಡೆಡ್ ವರ್ಲ್ಡ್ ಅನ್ನೋ ಥೀಮ್. ಮತ್ತೆ May 16 ಸಿಕ್ಕಿಂ ಸ್ಟೇಟ್ಹುಡ್ ಡೇ ಕೂಡ ಹೌದು. ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಅವರು ಸಿಕ್ಕಿಂಗೆ ವಿಸಿಟ್ ಮಾಡ್ತಿದ್ದಾರೆ. ಸ್ಪೋರ್ಟ್ಸಲ್ಲಿ AIFF ಮತ್ತೆ ಒಡಿಶಾ ಗವರ್ಮೆಂಟ್ ಫುಟ್ಬಾಲ್ ಪ್ಯಾಕ್ಟ್ ಅನ್ನ 5 ವರ್ಷಕ್ಕೆ ರಿನ್ಯೂ ಮಾಡಿದ್ದಾರೆ. ಇದನ್ನೆಲ್ಲ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಈ MCQ ನೋಡಿ. ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಟಿದ್ದಕ್ಕೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಮೇಲೆ ರೀಸೆಂಟ್ ಆಗಿ ಪೆನಾಲ್ಟಿ ಹಾಕಿದ ಸೆಂಟ್ರಲ್ ಅಥಾರಿಟಿ ಯಾವುದು? ಆನ್ಸರ್ ಬಂದು CCPA. ಸ್ಟೂಡೆಂಟ್ಸ್, ಯಾವುದೇ ಶಾರ್ಟ್ಕಟ್ಸ್ ಹಿಂದೆ ಹೋಗ್ಬೇಡಿ. ಡೀಪ್ ಆಗಿ ಕಾನ್ಸೆಪ್ಟ್ಸ್ ಓದೋದೇ ನಿಜವಾದ ದಾರಿ. ಆಸ್ ಅ ಮೆಂಟರ್ ನಾನು ನಿಮಗೆ ಹೇಳೋದಿಷ್ಟೇ, ಕನ್ಸಿಸ್ಟೆಂಟ್ ಆಗಿ ಡೈಲಿ ಹ್ಯಾಬಿಟ್ಸ್ ಬಿಲ್ಡ್ ಮಾಡಿ. ಕರೆಂಟ್ ಇವೆಂಟ್ಸ್ನ ನೇರವಾಗಿ ಸ್ಟ್ಯಾಟಿಕ್ ಸಿಲೆಬಸ್ಗೆ ಲಿಂಕ್ ಮಾಡಿ ಮತ್ತೆ MCQ ಎಲಿಮಿನೇಷನ್ ಸ್ಟ್ರಾಟಜೀಸ್ನ ಮಾಸ್ಟರ್ ಮಾಡಿ. ಇದೇ ನಿಮ್ಮ ಎಕ್ಸಾಮ್ ಕ್ಲಿಯರ್ ಮಾಡೋ ಸೀಕ್ರೆಟ್. ಸೆಷನ್ ಎಂಡ್ ಮಾಡೋಕ್ಕೂ ಮುಂಚೆ ನಿಮ್ಗೊಂದು ಪ್ರೊವೋಕೇಟಿವ್ ಥಾಟ್. US ಬಾರ್ಡರ್ನಲ್ಲಿರೋ ಲೇಕ್ ಟಾಹೋ ಪವರ್ ಡ್ರೇನಿಂಗ್ ವಿಚಾರವಾಗಿ ನ್ಯೂಸ್ನಲ್ಲಿದೆ. AI ಡೇಟಾ ಸೆಂಟರ್ಗಳ ಈ ಮ್ಯಾಸಿವ್ ಎನರ್ಜಿ ಡಿಮ್ಯಾಂಡ್ ಗ್ಲೋಬಲ್ ಎಕಾಲಜಿಯನ್ನು ಹೇಗೆ ಚೇಂಜ್ ಮಾಡಬಹುದು? ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಇಲ್ಲಿಗೆ ಇವತ್ತಿನ ಮಾಸ್ಟರ್ ಕ್ಲಾಸ್ ಮುಗೀತು. ನೆಕ್ಸ್ಟ್ ಕ್ಲಾಸ್ವರೆಗೂ ಫೋಕಸ್ ಕಳ್ಕೊಳ್ಬೇಡಿ. ಕೀಪ್ ಲರ್ನಿಂಗ್. ಆಲ್ ದ ಬೆಸ್ಟ್.